ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿಂಚನ ತಗೋ ಈ ಹೂ ಮುಡ್ಕೊ. ನಾನ್ ಕೇಳಿದ್ನ ಹೂವ ತಂದ್ಕೊಡಿ ಅಂತ. ನನಗ್ ಬೇಕಿದ್ರೆ ನಾನೇ ದುಡ್ಡು ಕೊಟ್ಟು ತಗೊಂಡ್ಬರ್ತೀನಿ. ನಿನಗೆ ದುಡ್ಡು ಕೊಟ್ಟು ಹೂ ತಂದ್ಕೊಡೋ ಸೌಭಾಗ್ಯ ನನಗೇನಿಲ್ಲ. ಇದು ದೇವ್ರ ಪ್ರಸಾದ, ಕೊಡು ಅಂತ ಹೇಳಿದ್ರು ಕೊಡ್ತಾ ಇದ್ದೀನಿ. ಸುಮ್ನೆ ತಗೊಳ್ಳೋ ಬದಲು ಏನ್ ದಿಮಾಗ್ ತೋರಿಸ್ತೀಯ? ದಿಮಾಕು ನನಗಲ್ಲ, ನಿಮ್ಗಿರೋದು. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಕಲ್ಚರ್ ಒಂಚೂರು ಗೊತ್ತೇ ಇಲ್ಲ. ತಿಳ್ಕೊಳ್ಳಿ ಅದನ್ನ. ಹೌದಮ್ಮ, ನನ್ಗೊಂದ್ ಸ್ವಲ್ಪನೂ ಕಲ್ಚರೇ ಇಲ್ಲ. ಏನು ಕಲ್ಚರ್ನ ರಾಯಭಾರಿ ನೋಡು ನೀನು. ಇಷ್ಟೆಲ್ಲ ಕಲ್ಚರ್ ಬಗ್ಗೆ ಮಾತಾಡೋಳು ನಮ್ಮಮ್ಮನ ಹೇಗ್ ನಡ್ಸ್ಕೊಂಡೆ ಅಂತ ನಾನು ನೋಡ್ದೆ ತಾನೆ. ಹಾ ಅನ್ಕೊಂಡೆ, ಇನ್ನ ಯಾಕೆ ಈ ಟಾಪಿಕ್ ಬಂದಿಲ್ಲ ಜಗಳ ಮಾಡಕ್ಕೆ ಅಂತ. ಎಕ್ಸ್ಪೆಕ್ಟೆಡ್. ಅಯ್ಯೋ ಅಕ್ಕ, ನಾವು ದೇವಸ್ಥಾನದಲ್ಲಿ ಇದ್ದೀವಿ. ನೀವೀಗ ಜೋರಾಗಿ ಮಾತಾಡಿದ್ರೆ ನೋಡ್ದವ್ರು ಏನ್ ಅನ್ಕೊಳಕಿಲ್ಲ ಹೇಳಿ. ಆ ಮಾತನ್ನ ನನ್ಗಲ್ಲ, ಜಗಳ ಆಡ್ತಾರಲ್ಲ ಅವ್ರಿಗೆ ಹೇಳು. ಅಯ್ಯೋ ಅಯ್ಯೋ ಹೌದಪ್ಪ, ದಿನ ಬೆಳಗಾದ್ರೆ ನಿನ್ ಜೊತೆ ಕಾಲ್ ಕೆರ್ಕೊಂಡು ಜಗಳ ಮಾಡದ್ಬಿಟ್ರೆ ನಮ್ಗೆ ಬೇರೆ ಕೆಲ್ಸನೇ ಇಲ್ಲ ನೋಡು. ಹೌದಪ್ಪ, ನಿಮಗ್ ಮಾತ್ರ ಕೆಲ್ಸ ಇರೋದು ಅದೇ ತಿಕ್ಕೋದು ಉಜ್ಜೋದು. ಹೋಗ್ ಅದನ್ನೇ ಮಾಡಿ. ಹಾ, ತಿಕ್ಕೋದು ಉಜ್ಜೋದು ಅದನ್ನೆಲ್ಲ ಮಾಡಿದ್ರೇನೆ ಹೆಣ್ಣು ಅಂತ ಅನ್ಸ್ಕೊಳ್ಳೋದು. ನಿನ್ ತರ ಮೂರೊತ್ತು ಕುತ್ಕೊಂಡ್ರೆ ಮನೆ ಉದ್ಧಾರ ಆದಂಗೆ. ಅಯ್ಯೋ ಅಕ್ಕ, ದಯವಿಟ್ಟು ಕೈ ಮುಗಿತೀನಿ, ಇಲ್ಲಿಗೆ ನಿಲ್ಸಿ. ನೋಡ್ದೆ ಚಲ್ವಿ ಹೆಂಗ್ ಮಾತಿಗೆ ಮಾತು ಬೆಳೆಸ್ತಾಳೆ ಅಂತ. ಏನೋ ದೇವ್ರ ಪ್ರಸಾದ ಅಂತ ಕೊಡೋದಕ್ ಬಂದ್ರೆ ಬಾಯಿ ಬಂದಂಗ್ ಮಾತಾಡ್ತಾಳೆ. ಬಾಯಿಗೆ ಬಂದಂಗ್ ಮಾತಾಡಿದ್ದು ನಾನಲ್ಲ, ನೀವು. ದುಡ್ಡು ಕೊಟ್ಟು ನಾನೇ ಬೇಕಾದ್ರೆ ಹೂವ ತಗೋತೀನಿ. ನೀವ್ಯಾಕೆ ತಗೊಂಬಂದ್ರಿ? ಅಯ್ಯಯ್ಯ ಹೌದಮ್ಮ, ಪ್ರಪಂಚದಲ್ಲಿ ದುಡ್ಡು ಇರೋದು ಇನ್ನೊಬ್ಳ ಹತ್ರ ಮಾತ್ರ ನೋಡು. ನಮ್ ಯಾರ ಹತ್ರನೂ ಏನು ದುಡ್ಡೇ ಇಲ್ಲ. ಹೋಗಿ ಹೋಗಿ ಈ ಶೂರ್ಪನಕ್ಕಿಗೆ ನಾನು ಹೂ ಕೊಡೋದಕ್ ಬಂದೆ. ನಂಗ್ ಬುದ್ಧಿ ನೋಡಿ, ಮಾತು ಜಾಸ್ತಿ ಆಗ್ತದೆ. ನನಗ್ ಕೋಪ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಏನೇ ಮಾಡ್ತೀಯ ನೀನು? ಅಯ್ಯೋ ಅಕ್ಕ, ನಾವಿಲ್ಲಿ ಪೂಜೆ ಮಾಡ್ಸುಮ ಅಂತ ಬಂದಿರೋದು. ನೀವ್ ಯಾಕೆ ಹಿಂಗ್ ಜಗಳ ಆಡ್ತಾ ಇದ್ದೀರಾ? ದಯವಿಟ್ಟು ನಿಲ್ಸಿಕ್ಕ. ಬರ್ತಾರೆ ಅಂತ ಗೊತ್ತಿದ್ರೆ ನಾನು ಈ ಕಡೆ ತಲೆನೋ ಹಾಕ್ತಾ ಇರ್ಲಿಲ್ಲ. ಇಲ್ಲಿಗೆ ಬರೋದೆ ನನ್ನ ಜೊತೆ ಜಗಳ ಆಡಕ್ಕೆ. ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ನನಗಿರೋ ಸರಿ ಇವ್ರಿಗಿಲ್ಲ ಅಂತ ಹೊಟ್ಟೆ ಕಿಚ್ಚು. ಏನೇ ಆದ್ರೂ ಪರವಾಗಿಲ್ಲ, ಯಾವ ಜನ್ಮದಲ್ಲೂ ನನ್ನ ಲೆವೆಲ್ಗೆ ಇವ್ರು ಬರಕ್ ಸಾಧ್ಯನೇ ಇಲ್ಲ. ಅಯ್ಯೋ ಅಕ್ಕ, ಅಯ್ಯಯ್ಯಯ್ಯ ಹೌದಮ್ಮ, ನಿನ್ ಲೆವೆಲಿಗೆ ನಾನ್ ಬರ್ಬೇಕು ಅಂದ್ರೆ ನಾನು ನಿನ್ ಥರನೇ ಶೂರ್ಪನಕ್ಕಿ ಆಗ್ಬೇಕು. ನನಗೆ ಯಾಕೆ ಆ ಕರ್ಮ ಹೇಳು? ಅಕ್ಕ, ನಮ್ಮಪ್ಪನ ಇವಳಪ್ಪನ ತರನೇ ಇಷ್ಟಿಷ್ಟು ಮಾಡಿಟ್ಟಿದ್ರೆ ನಾನು ಇವಳ ತರನೇ ಮೆರಿಬಹುದಾಗಿತ್ತು. ಅಲ್ಲ ಅಕ್ಕ, ಅವ್ರ ಬಗ್ಗೆ ನಿಮಗ್ ಗೊತ್ತಲ್ವೇ? ಗೊತ್ತಿದ್ರೆ ನೀವ್ ಯಾಕೆ ಅವ್ರ ಹತ್ರ ಮಾತಾಡಕ್ ಹೋಗ್ತೀರಾ? ಅದು ಸರಿನೇ ಅನ್ನ. ಇವಳಿಗಿರೋ ಅಹಂಕಾರನ ತೊಳೆಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಆ ದೇವ್ರು 11ನೇ ಅವತಾರ ಎತ್ಬೇಕು ಅನ್ಸುತ್ತೆ. ಅಕ್ಕ, ಅಲ್ಲಿ ಪ್ರಸಾದ ಕೊಡ್ತವ್ರೆ, ನೀವ್ ಹೋಗಿರಿ. ನಾನ್ ವೆಂಕಿನ್ ಕರ್ಕೊ ಬಂದ್ಬಿಡ್ತೀನಿ. ಸರಿ ಬೇಗ ಬಾ, ನಾನೇ ಬಿಡ್ತೀನಿ.